ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಜರ್ಮನಿಯಲ್ಲಿ ಕ್ರಿಸ್ಮಸ್ ಯಾವ ರೀತಿಯಾಗಿರುತ್ತೆ ಅಂತ. ಈ ಊರ ಹೆಸರು ಒಂದು ಸ್ವೆಟ್ಜಿಂಗನ್ ಅಂತ. ಟಿಪಿಕಲ್ ದೂರದಲ್ಲಿ ಕಾಣ್ತಾ ಇರೋದು ಈ ಊರಿನ ಪ್ಯಾಲೇಸ್, ಸ್ವೆಟ್ಜಿಂಗನ್ ಪ್ಯಾಲೇಸ್ ಅಂತ ಕರೀತಾರೆ ಅದಕ್ಕೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಡೆಕೋರೇಟ್ ಮಾಡಿದ್ದಾರೆ ಅಂತ ಅವರು. ಇದೊಂದು ಸಣ್ಣ ಹೋಬಳಿ ಥರ ಇರೋಂಥ ಊರು. ಇಲ್ಲಿ ಪಕ್ಕದಲ್ಲಿ ಕ್ರಿಸ್ಮಸ್ ಗುಡಿಸಲುಗಳನ್ನು ಹಾಕಿದ್ದಾರೆ. ಈ ಕ್ರಿಸ್ಮಸ್ ಗುಡಿಸಲಿನಲ್ಲಿ ನಿಮಗೆ ನಾನಾ ಥರವಾದಂಥ ತಿಂಡಿಗಳು ಸಿಗ್ತವೆ. ಅದು ಆಲೂಗಡ್ಡೆಯಿಂದ ಮಾಡಿದ್ದು ಮತ್ತು ಕೆಲವೊಂದು ಪಿಜ್ಜಾ ಟೈಪ್ ಇರ್ತವೆ. ತುಂಬ ಅಂದರೆ ಸ್ವೀಟ್ ಡಿಶ್ ಭಾಳ ಇರುತ್ತೆ. ಸ್ವೀಟ್ ಆದಂಥ ಐಟಮ್ ತುಂಬ ಇವರು ಬಳಸ್ತಾರೆ. ಅಂದರೆ ಅದೇ ಚಾಕ್ಲೇಟ್ ಐಟಮ್ಸು ತುಂಬ ಇರ್ತವೆ. ಬೇಸಿಕಲಿ ಸ್ವೀಟ್ ಆಗಿರೋಂಥ ಐಟಮ್ಸ್ ತುಂಬ ಬಳಸ್ತಾರೆ. ಇದೇ ಆ ಪ್ಯಾಲೇಸ್. ಇದಕ್ಕೆ ಸ್ವೆಟ್ಜಿಂಗನ್ ಪ್ಯಾಲೇಸ್ ಅಂತ ಕರೀತಾರೆ. ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಪ್ಯಾಲೇಸ್ಗೆ, ನೀವು ನೋಡ್ಬೋದು. ಮತ್ತು ಕ್ರಿಸ್ಮಸ್ ಮಾರ್ಕೆಟು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಟೆಂಟ್ಗಳು ಇವು. ಕ್ರಿಸ್ಮಸ್ ಟೆಂಟ್ ಅಂತಲೇ ಕರೀತಾರೆ ಇವಕ್ಕೆ. ನಿಮಗೆ ನೋಡಿದರೆ ಒಳ್ಳೆ ಹಿಮದಲ್ಲಿ ಟೆಂಟ್ ಹಾಕಿರ್ತಾರಲ್ಲ, ಈ ಎಸ್ಕಿಮೋಗಳು ಮತ್ತು ಅಲೆಮಾರಿಗಳು ಟಂಡ್ರಾ ಮರುಭೂಮಿಯಲ್ಲಿ ಹಾಕಿರ್ತಾರಲ್ಲ ಟೆಂಟ್ಗಳು, ಆ ರೀತಿಯಾಗಿ ಕಾಣುತ್ತೆ, ನೋಡ್ಬೋದು. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸ್ ಎಲ್ಲ. ಈ ರೋಡ್ನ ನೋಡಿ, ಈ ರೋಡ್ನೇ ಇವ್ರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕ್ರಿಸ್ಮಸ್ ಮಾರ್ಕೆಟ್ಗೆ ಅಂತಲೇ ಈ ಇಡೀ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಜನಗಳಿಗೆ ಅನುಕೂಲ ಆಗಲಿ ಅಂತ. ಇಲ್ಲಿ ಫಿಂಗರ್ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈಸ್ ಅಂತಾರಲ್ಲ, ಅದೆಲ್ಲ ಮಾರ್ತಾರೆ. ಮತ್ತು ಈ ಥರ ಸ್ವೀಟ್ ನೋಡಿ, ಇದು ಎಲ್ಲ ಸ್ವೀಟ್ ಇದೆ. ಈ ಸ್ವೀಟ್ ಅಂಗಡಿ ಫುಲ್. ಆಮೇಲೆ ಇಲ್ಲಿ ಗ್ಲೂ ವೈನ್ ಅಂತ ಮಾಡ್ತಾರೆ, ವೈಟ್ ಹಾಟ್ ವೈನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಕಿಂಡರ್ ಪುಂಚ್ ಅಂತಲೂ ಒಂದು ಡ್ರಿಂಕ್, ಅದು ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಇರುತ್ತೆ. ಸುಮ್ಮನೆ ದ್ರಾಕ್ಷಾರಸ, ಆದರೆ ಒಂಥರ ಟೀ ಇದ್ದಂಗೆ ಹಾಟ್ ಇರುತ್ತೆ. ಸೊ ಬಿಸಿ ಬಿಸಿ ಗ್ರೇಪ್ಸ್ ಜ್ಯೂಸ್, ಕಿಂಡರ್ ಪಂಚು. ಇವರೆಲ್ಲ ಅದನ್ನೇ ಮಾಡ್ತಿದ್ದಾರೆ. ಇವರು ಪ್ಲಾಮ್ ಕೋಕನ್ ಮಾಡ್ತಿದ್ದಾರೆ. ಅದೊಂಥರ ರೊಟ್ಟಿ ಥರ ಇರುತ್ತೆ. ಈ ಥರ ಎಲ್ಲ ಕ್ರಿಸ್ಮಸ್ ಟ್ರೀಸ್ನ ಡೆಕೋರೇಟ್ ಮಾಡಿಟ್ಟಿರ್ತಾರೆ. ಇಲ್ಲಿ ಕ್ರಿಸ್ಮಸ್ಸೇ ತುಂಬ ದೊಡ್ಡ ಹಬ್ಬ ಇವರಿಗೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಕ್ರಿಸ್ಮಸ್ನ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು ನೀವು.